ಶಾಪಿಂಗ್ ಆಯ್ತಾ? ಅಲ್ಲಿದೆ ಲಾಸ್ಟ್ ಶಾಪ್. ಬರೋ. ಇನ್ನೇನು ಹೋಗಾಯ್ತಲ್ಲ, ಕಾಲಿಂದ ತಗೋ. ಅದು ಸುಮ್ಮನೆ ಸೇಫ್ಟಿಗಿರ್ಲಿ ಅಂತ ಹಾಕೊಂಡು ಬಂದೆ. ಅಯ್ಯ, ನಾನೇ ಜೊತೆಗಿಲ್ವಾ? ಸರಿ, ನಾನು ಆ ಕಡೆ ಶಾಪಿಂಗ್ ಹೋಗ್ತೀನಿ, ನೀನ್ ಈ ಕಡೆ ತಾನೆ. ನಿಮ್ಗೆ ಯಾಕೆ ಗೊತ್ತು? ಇನ್ನೇನ್ ಮತ್ತೆ, ನಾನು ಉತ್ತರ ಅಂದ್ರೆ ನೀ ದಕ್ಷಿಣ. ಆಕಾಶ್, ಆಮೇಲೆ ಶಾಪಿಂಗ್ ಬಿಲ್. ಅಯ್ಯೋ, ಈ ಹುಡುಗಿಯಿಂದ ಯಾರಾದ್ರೂ ನನ್ ಕಾಪಾಡ್ರಪ್ಪ. ಆಕಾಶ್, ಸರ್, ಇವಳ ಹೆಸರು ಅಂಜಲಿ ಅಂತ. ಬೆಳಿಗ್ಗೆ ನಾವಿಬ್ರು ಫೋರಂ ಮಾಲ್ಗೆ ಶಾಪಿಂಗ್ ಹೋಗಿದ್ವಿ. ಅಲ್ಲಿ ಮಿಸ್ ಆದವಳು ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ ಸರ್. ಅಲ್ಲಿ ಕಂಪ್ಲೇಂಟ್ ಬರ್ಸಿದ್ದೀರಾ? ಓಹ್, ಬರ್ಸ್ಬಿಡ್ತೀನಿ ಸರ್. ಇರಿ, ಇವರು ನಿಮ್ಗೆ ಏನಾಗಬೇಕು? ಹೆಂಡತಿ. ನೋಡೋ, ಪಿಕ್ಚರ್ ನೋಡ್ದಾಗಿಂದ ಹೆಂಗಾಗ್ಬಿಟ್ಟವನೆ, ಎತ್ತಾಕೊಂಡು ಹೋಗ್ಬಿಡ್ಬೇಕು. ರೋಡ್ಲ ಬೇಕಾದ್ರೆ ರೇಕ್ಸ್ ಬರುತ್ತೆ. ಮೇಡಮ್ ಅವ್ರು ಆಗ ಬಂದ್ರು ಸರ್, ನಾನು ನೋಡ್ದೆ ಸರ್. ಸಾರಿ, ಓಕೆ, ರಿಯಲಿ ಸಾರಿ. ಅಂಜಲಿ, 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 ಏನಾಯ್ತು ನಿನಗೆ? ಎಲ್ಲಿಗೆ ಹೋಗಿದ್ದೆ ನೀನು? ನಿನ್ ಪರ್ಸು ಫೋನು ಬಿದ್ದಿದ್ ನೋಡಿ ಎಷ್ಟು ಗಾಬರಿ ಆಯ್ತು ಗೊತ್ತಾ ನಿನಗೆ? ಆಕಾಶ್, ನಾನು ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟು ಬರ್ತಾ ಇದ್ದೀನಿ. ಯಾಕೆ ಹೇಳ್ತಿದ್ಯಾ ನೀನು? ಅಂಜಲಿ, ನಾನು ಎಷ್ಟು ಗಾಬರಿ ಆದ ಗೊತ್ತಾ? ಹೇಮಂತ ನೋಡ್ದೆ. ಕಾರ್ ನಂಬರ್ ಅದ್ರ ಜ್ಞಾಪಕ ಇದೆಯಾ? ಹಾ, ಕಮಾನ್ ಅಂಜಲಿ, ಜ್ಞಾಪಿಸ್ಕೋ.
ಕಮಾನ್ ಟ್ರೈ ರಿಮೆಂಬರಿಂಗ್. ಹಾ H991 ಓಕೆ KA02H9163 ಅದೇ ನಂಬರು. ನಮಸ್ಕಾರ ಬೆಂಗಳೂರು, ನಾನು ನಿಮ್ಮ ಪ್ರೀತಿಯ ಆಕಾಶ್. ಬೆಂಗಳೂರಿನಲ್ಲೇ ಇದ್ದು ಭಾಷೆ ಕಲಿತಿರೋ ದುರಭಿಮಾನಿಗಳಿಗೆ, ಭಾಷೆ ಬಂದ್ರೂ ಮಾತಾಡ್ದಿರೋ ನಿರಭಿಮಾನಿಗಳಿಗೆ, ಕನ್ನಡನೇ ದೇವರು ಅಂತ ತಿಳ್ಕೊಂಡಿರೋ ಕನ್ನಡ ಅಭಿಮಾನಿಗಳಿಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಸ್ಪರ್ಧೆ ಬಯಸದೆ ಬಂದ ಭಾಗ್ಯ, ಅದೃಷ್ಟ ನಿಮ್ಮನ್ನು ಹುಡ್ಕೊಂಡ್ ಬರುತ್ತೆ. ನಾವು ವಿನ್ನರ್ಸ್ ನ ಸೆಲೆಕ್ಟ್ ಮಾಡಿದೀವಿ. ನೀವು ನಿಮ್ ಗುರುತನ್ನ ತೋರಿಸಿ ಬಂಪರ್ ಬಹುಮಾನ ಪಡಿಬಹುದು. ಆ ಗುರುತು ನಿಮ್ಮ ಫೋನ್ ನಂಬರ್ ಆಗಿರ್ಬೋದು, ಅಥವಾ ವೆಹಿಕಲ್ ನಂಬರ್ ಆಗಿರ್ಬೋದು, ಅಥವಾ ಮನೆ ಅಡ್ರೆಸ್ ಆಗಿರ್ಬೋದು. ನಮ್ಮ ಮೊದಲನೇ ವಿನ್ನರ್ ಕಾರ್ ನಂಬರ್ KA02H9163. ನಮ್ಮ ಫೋನ್ ನಂಬರ್ 41000983. ಹೇಮಂತ್ ಅಲ್ಲ, ಹರ್ಷ ಅಂತ. ಅವನ್ ಕಾರ್ ನಾನ್ ತಂದಿದ್ದೆ. ಹೇಮಂತ್ ಅಲ್ಲಿ ಪ್ರೋಗ್ರಾಮ್ ಕೇಳ್ತಾ ಇದ್ದೆ. ಅದೇನೋ ಪ್ರೈಸ್ ಅಂದ್ರಲ್ಲ. ಅದೆಲ್ಲ ಆಮೇಲೆ, ಮೊದಲು ಹೇಮಂತ್ ಕೈಲಿ ಫೋನ್ ಕೊಡಿ. ಅವನಿಲ್ಲ ಅಂತ ಹೇಳಿದ್ನಲ್ರಿ. ಬೇಕಾದ್ರೆ ಅವ್ನ ನಂಬರ್ ಕೊಡ್ತೀನಿ ತಗೊಳ್ಳಿ. ಹಾ ಕೊಡಿ 9341322211. ಥ್ಯಾಂಕ್ ಯು. ಹಲೋ ಹಲೋ ಹೇಮಂತ್. ಹೌದು, ನೀವ್ಯಾರು? ನಿಜವಾಗ್ಲೂ ಹೇಮಂತನೇ ಮಾತಾಡ್ತಿರೋದು? ಏಯ್, ಎಷ್ಟು ಸತಿ ಕೇಳ್ತೀರಿ? ನೀವಿನ್ನೊಂದ್ಸಲ ನಿಮ್ಮ ಹೆಸರು ಹೇಳಿ. ನಾನು ಹೇಮಂತೆ ಮಾತಾಡ್ತಾ ಇರೋದು. ಯಾಕೆ ಡೌಟು? ಆಕಾಶ್, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನೀನ್ ಬಾ. ಏನಾಗಿದೆ ನಿಮ್ಗೆ? ನಾ ಹೇಳನಲ್ಲ ಅಂಜಲಿ, ಅವತ್ತಿನ ಪರಿಸ್ಥಿತಿಲಿ ನಾನೇನಾದ್ರೂ ನಿನ್ನ ಮೀಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ನಿಮ್ ತಂದೆ ನನ್ನ ಏನ್ ಬೇಕಾದ್ರೂ ಮಾಡ್ಸಿರೋರು. ಹಾಗಂತ ಹೇಳ್ದೆ ಹೋದ್ರೆ ನಾನೇನ್ ಅನ್ಕೋಬೇಕು? ನಿನ್ಗೋಸ್ಕರ ಎಲ್ಲೆಲ್ಲ ಅಲ್ಲದೆ ಗೊತ್ತಾ? ಟೇಕ್ ಇಟ್ ಈಸಿ. ನನಗೆ ಸಿಕ್ಕಿದ್ದೀನಲ್ಲ. ಬಟ್ ಒಂದು ವಿಷಯದಲ್ಲಿ ನಾನು ತುಂಬಾ ಲಕ್ಕಿ ಅಂಜಲಿ. ನಿಮ್ ತಂದೆ ನಿನ್ನ ಆಕಾಶ್ ಅನ್ನೋಂಥ ಒಳ್ಳೆ ವ್ಯಕ್ತಿ ಜೊತೆ ಮದುವೆ ಮಾಡ್ಕೊಟ್ರು. ಇವತ್ತು ಅವರಿಂದಾಗಿ ನೀನು ವಾಪಸ್ ಸಿಕ್ಕಿದ್ಯಾ. ಐ ಆಮ್ ರಿಯಲಿ ಲಕ್ಕಿ. ನನ್ ತಂದೆ ಹೆಸರು ಹೇಳ್ಬೇಡ. ಅಯ್ಯೋ, ಏನ್ ಬೋರಿಂಗ್ ಲವರ್ಸ್ ರೀ ನೀವು. ಇನ್ ಸ್ವಲ್ಪ ದಿನದಲ್ಲಿ ಒಂದಾಗ್ತೀರಾ. ಅದನ್ನ ಬಿಟ್ಟು ಫ್ಲಾಶ್ ಬ್ಯಾಕ್ ಎಲ್ಲ ಯಾಕೆ? ಇವತ್ತೇನು ವ್ಯಾಲೆಂಟೈನ್ಸ್ ಡೇ, ಸೊ ಜಸ್ಟ್ ಎಂಜಾಯ್ ಮ್ಯಾನ್. ಹಲೋ ಬಾಸ್. ಓಕೆ ಸರ್. ಆಕಾಶ್, ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಸೋ ಹ್ಯಾಪಿ ಆಕಾಶ್. ನಿನಗಿಂತ ನಾನ್ ಹ್ಯಾಪಿ. ಯಾಕೆ? ಹೇಮಂತ್, ಈ ಲಗೇಜ್ ನ ಇಳಿಸಿ ನಿನಗೊಪ್ಪಿಸ್ತಾ ಇದೀನಿ. ಇವಳಿನ ಮೇಲಿಂದ ನಿನ್ ಜವಾಬ್ದಾರಿ. ಆಕಾಶ್, ಜಸ್ಟ್ ಜೋಕಿಂಗ್. ಎನಿವೇ ಹೇಮಂತ್, ಟೇಕ್ ಕೇರ್. ಓಕೆ, ಬಾಯ್. ಬಾಯ್. See you. ಅಂತೂ ಬೆಂಗಳೂರಿಗೆ ಬಂದಮೇಲೆ ತುಂಬ ಬದಲಾಗಿದೆಯಾ? ನಾನಾ? ನಿನ್ನ ಲೈಫ್ ಸ್ಟೈಲ್ ಎಲ್ಲ ಬದಲಾಗಿದೆ. ಹೇಗೆ? ಲವ್ ಕೈ ಕೊಡ್ತು, ಲೈಫ್ ಕೈ ಹಿಡಿತು. ನಿಮ್ಮ ತಂದೆ ಹೆದರ್ಕೊಂಡು ಬೆಂಗಳೂರಿಗೆ ಬಂದಮೇಲೆ ಫ್ರೆಂಡ್ಸ್ ಜೊತೆ ಸೇರಿ ರಿಯಲ್ ಎಸ್ಟೇಟಿಗೆ ಕೈ ಹಾಕ್ತೆ. ಕ್ಲಿಕ್ ಆಯಿತು. ಈಗ ಅದೇ ಬಿಸ್ನೆಸ್ಸು, ಪ್ರೊಫೆಷನ್ನು ಎಲ್ಲ. ಮತ್ತೆ ಇಂಜಿನಿಯರಿಂಗ್ ಮಾಡಿದ್ದು ನಾನು MS ಮಾಡಲೇಬೇಕು ಅಂತ ನೀನು ಆಸೆ ಪಟ್ಟಿದ್ದು? ಅದನ್ನೆಲ್ಲ ಮಾಡಿ ನಾನು ಎಷ್ಟು ದುಡ್ಡು ದುಡಿಬೋದಾಗಿತ್ತೋ ಈಗೆಲ್ಲ ಇದೆ ನನ್ನ ಹತ್ರ. ಮತ್ತೆ ಯಾಕೆ MS ಅಬ್ರೋಡು ಎಲ್ಲ? ಅಂಜಲಿ, ಈಗ ನಿಮ್ಮ ತಂದೆ ಬಂದೇನಾದರೂ ಪ್ರಶ್ನೆ ಕೇಳಿದ್ರೆ? ಕೇಳಲ್ಲ ಬಿಡು. ಯಾಕೆಂದರೆ ನಾನೀಗ ಇಂಡಿಪೆಂಡೆಂಟ್. ನನ್ನ ನಿರ್ಧಾರ ನನಗೆ ಸೇರಿದ್ದು. ಅದು ಅಲ್ಲದೆ ಇನ್ನು ಮುಂದೆ ನನಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ ಅಂತ ಅವ್ರಿಗೆ ಹೇಳಾಗಿದೆ. ಯಾಕೆ ನಿಲ್ಲಿಸ್ದೆ?
ನಿನ್ನ ಅಪಾರ್ಟ್ಮೆಂಟ್ ಬಂತು. ಓಹ್, ಬರ್ಲಾ? ಆಮೇಲೆ ಇವತ್ತು ಸಂಜೆ 7 ಗಂಟೆಗೆ ಅಶೋಕ ಹೋಟ್ಲಲ್ಲಿ ಒಂದು ಪಾರ್ಟಿ ಇದೆ. ಅಲ್ಲಿ ನನ್ನ ಫ್ರೆಂಡ್ಸು ಬಿಸ್ನೆಸ್ ಪಾರ್ಟ್ನರ್ಸ್ ಎಲ್ಲ ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ನಿನ್ನ ಇಂಟ್ರೊಡ್ಯೂಸ್ ಮಾಡ್ಸೋಣ ಅಂತ. ಬರ್ತೀಯ ತಾನೆ? ಬರ್ತೀನಿ. ಅಂಜಲಿ, ಬೇಕಾದ್ರೆ ಸಾಯಂಕಾಲ ನಾನೇ ಬಂದು ಕರ್ಕೊಂಡು ಹೋಗ್ಲಾ? ಬೇಡ, ನಾನು ಆಟೋದಲ್ಲೇ ಬರ್ತೀನಿ. ನೀನು ಆಟೋದಲ್ಲ? ಆಕಾಶ್ ಎಲ್ಲ ಕಲ್ಸ್ಕೊಟ್ಟಿದ್ದಾರೆ. ಬಾಯ್. ಹಲೋ. ಹಾಯ್ ಆಕಾಶ್, ಏನ್ ಬಿಸಿನಾ? ಮಾಮೂಲಿ ಪ್ರೋಗ್ರಾಮ್ ಶುರು ಮಾಡಬೇಕು. ಆಮೇಲೆ ಸಂಜೆ 7 ಗಂಟೆಗೆ ಅಶೋಕ ಹೋಟೆಲ್ನಲ್ಲಿ ಪಾರ್ಟಿ ಇದೆ ಅಂತ ಹೇಮಂತ್ ಹೇಳ್ದ. ಗುಡ್, ದಟ್ಸ್ ಗ್ರೇಟ್. ಗೋ ಅಂಡ್ ಎಂಜಾಯ್. ನೀವು ಬನ್ನಿ, ಒಟ್ಟಿಗೆ ಡಿನ್ನರ್ ಮಾಡೋಣ. ಸಾರಿ ಅಂಜಲಿ, ನನ್ನ ಕೊಲಿಗೊಬ್ಬ ಅವ್ನ ಲವರ್ ಜೊತೆ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಕ್ ಹೋಗಿದ್ದೇನೆ. ಸೊ ಅವ್ನ ಪ್ರೋಗ್ರಾಮ್ನ ನಾನೇ ನಡ್ಸ್ಕೊಡ್ಬೇಕು. ಅದಲ್ಲದೆ ನಿಮ್ಮಿಬ್ಬರ ಮಧ್ಯ ನಾನೇ ಯಾಕೆ ಹೇಳು? ಯು ಕ್ಯಾರಿ ಆನ್. ಸರಿ, ರಾತ್ರಿ ಊಟಕ್ಕೆ ಏನ್ ಮಾಡ್ತೀರಾ? ಅದೇನ್ ಹೊಸದಲ್ಲ ಬಿಡು, ಆಚೆಲ್ಲಾದ್ರೂ ತಿನ್ಕೊಂಡ್ ಬರ್ತೀನಿ. ಇಲ್ದೇನೆ ಮನೇಲಿ ಇದೆಯಲ್ಲ ಅಂಜಲಿ ಸ್ಪೆಷಲ್ ಬ್ರೆಡ್ ಜಾಮ್. ಆಕಾಶ್, ಜಸ್ಟ್ ಜೋಕಿಂಗ್, ಓಕೆ? ಹ್ಯಾವ್ ಫನ್. ಬಾಯ್. ಓಕೆ, ಬಾಯ್.